ತಸ್ಯೇತ್ಥಂ ರಮಮಾಣಸ್ಯ ಸಂವತ್ಸರ ಗಣಾನ್ ಬಹೂನ್ ಗೃಹಮೇಧೇಶು ಯೋಗೇಶು ವಿರಾಗಃ ಸಮಜಾಯತ. ಭಾಗವತದ 3ನೇ ಸ್ಕಂಧದ 3ನೇ ಅಧ್ಯಾಯದ 22ನೇ ಶ್ಲೋಕ. ಈ ಭಾಗದಲ್ಲಿ ವಿದುರನಿಗೆ ಉದ್ಧವ ಕೃಷ್ಣನ ಲೀಲೆಯನ್ನ ವರ್ಣಿಸ್ತಿದ್ದಾನೆ. ಕೃಷ್ಣ ಅನೇಕ ಸ್ತ್ರೀಯರನ್ನು ವರಿಸಿದ್ದು ಮತ್ತೆ ಭೂಭಾರವನ್ನು ಇಳುಹಿದ್ದು ಇದನ್ನೆಲ್ಲ ವರ್ಣಿಸಿದ್ದಾನೆ. ಈ ಹಿಂದಿನ ಶ್ಲೋಕದಲ್ಲಿ 21ನೇ ಶ್ಲೋಕದಲ್ಲಿ ತನ್ನವರಾದ ಯಾದವರಿಗೆ ಆತ ಸಂತೋಷ ಕೊಟ್ಟದ್ದು, ಹಾಗೆ ಸ್ತ್ರೀಯರಿಗೆ ರಾತ್ರಿ ಕಾಲದಲ್ಲಿ ಆತ ಜೊತೆಯಾಗಿದ್ದು ಅವರಿಗೂ ಕೂಡ ಸುಖ ಕೊಟ್ಟದ್ದು, ಇದನ್ನೆಲ್ಲ ನೋಡಿದ್ದೇವೆ. ಹೀಗೆ ದೀರ್ಘಕಾಲ ಗೃಹಸ್ಥಾಶ್ರಮಕ್ಕೆ ಸಂಬಂಧಿಸಿದ ಭೋಗಗಳನ್ನು ಅನುಭವಿಸಿದ. ಇದಾದ್ಮೇಲೆ ಕೊನೆಗೆ ಅದಕ್ಕೆ ಸಂಬಂಧಪಟ್ಟ ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟ ಎಲ್ಲದರಲ್ಲಿಯೂ ತನಗೆ ವಯಸ್ಸಹಜವಾಗಿ ವೈರಾಗ್ಯ ಬಂದಿತು ಅನ್ನುವಂತೆ ತೋರಿಕೊಂಡ. ಭಗವಂತ ಸ್ವತಂತ್ರ, ಎಲ್ಲ ವಿಷಯ ಪದಾರ್ಥಗಳು ಅವನ ಅಧೀನದಲ್ಲೇ ಇವೆ. ಚೇತನಗಳು ಅವನ ಅಧೀನದಲ್ಲೇ, ಜಡಗಳು ಕೂಡ ಅವನ ಅಧೀನದಲ್ಲೇ. ಹೀಗೆ ಅವನಂಥವನು ವಿಷಯ ವೈರಾಗ್ಯ ತೋರಿದ ಅಂದ್ರೆ ಸ್ವತಃ ನಾವೇ ಸ್ವತಂತ್ರ ಅಲ್ಲದೆ ಇದ್ದವರು, ನಮಗೆ ಸಿಕ್ಕ ಚೇತನ ಮತ್ತು ಅಚೇತನ ವಸ್ತುಗಳ ಮೇಲೆ ಹತೋಟಿ ಇಲ್ಲದವರು ನಾವು ಇವುಗಳ ಬಗ್ಗೆ ವಿಶ್ವಾಸ ಇಡೋದು ಹೇಗೆ? ನಾವು ನಮ್ಮ ಯೋಗಾನುಷ್ಠಾನದ ಮೂಲಕ ಕೃಷ್ಣನ ನಡೆಯನ್ನ ಅಲ್ಲದೆ ಹೋದರೂ ನುಡಿಯನ್ನಾದರೂ ಅನುಸರಿಸಬೇಕಾದವರು. ಹೀಗೆ ಕೃಷ್ಣ ಭೋಗ ಪದಾರ್ಥಗಳಲ್ಲಿ ವಿಶ್ವಾಸ ಇಡಬೇಡಿ, ಪ್ರಾಪಂಚಿಕ ಸಂಗತಿಗಳ ಬಗ್ಗೆ ಮಿತಿಮೀರಿದ ಅನುಬಂಧ ಬೇಡ ಅಂತನ್ನೋದನ್ನ ತೋರಿಸಿದ. ಅದಕ್ಕೆ ವೈರಾಗ್ಯ ಬಂದಂತೆ ತೋರಿಸಿಕೊಂಡ. ಗೃಹಸ್ಥಾಶ್ರಮವನ್ನು ಒಂದು ಹಂತದವರೆಗೆ ಅನುಭವಿಸಿರಿ, ಕೊನೆಗೆ ಅದರಿಂದ ದೂರ ಇರಿ, ಆ ಸುಖಗಳನ್ನ ಪರಿತ್ಯಾಗ ಮಾಡ್ರಿ ಒಂದಲ್ಲ ಒಂದು ಹಂತದಲ್ಲಿ ಅಂತ ತೋರಿಸ್ಕೊಂಡ. ಇದಕ್ಕೆ ಭಾಗವತ ತಾತ್ಪರ್ಯವೂ ಇದೆ. ಸರ್ವದಾಪಿ ವಿರಕ್ತ ಸನ್ ಭಾಸಯೀತ ವಿರಾಗವತ ಕಾದಾಚಿತ್ಕಃ ಕುತಸ್ತಸ್ಯ ಲೋಕಶಿಕ್ಷಾರ್ಥ ಮಿಷ್ಯತಃ ಅಂತ ಪದ್ಮಪುರಾಣದ ಮಾತು ಅಲ್ಲಿ ಕೇಳಿ ಬರ್ತದೆ. ಶ್ಲೋಕವನ್ನು ನೋಡಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಅವನಿಗೂ ವಿಷಯ ಪದಾರ್ಥಗಳ ಮೇಲೆ ಇದ್ದ ಒಂದು ಅಭಿಲಾಷೆ ಕಡಿಮೆ ಆಯಿತು, ವಿರಕ್ತನಾದ ಅಂತ ಹೀಗೆ ಕಾಣಿಸ್ತದೆ. ಆದರೆ ಆ ಥರ ಅವನಿಗೆ ಯಾವ ವೈರಾಗ್ಯ ಅನ್ನೋದು ಯಾವುದೋ ಒಂದು ಕಾಲಕ್ಕೆ ಈಗ ಬಂದದ್ದಲ್ಲ. ಮತ್ತೆ ಆ ವೈರಾಗ್ಯ ಬರಲಿಕ್ಕೆ ಕಾರಣ ವಿಷಯ ಪದಾರ್ಥಗಳನ್ನ ಮಿತಿಮೀರಿ ಅನುಭವಿಸಿದ್ದು ಕೂಡ ಅಲ್ಲ. ವೈರಾಗ್ಯ ಆತನಿಗೆ ಸಹಜವಾಗಿಯೇ ಇದೆ. ವೈರಾಗ್ಯ ಹೊಂದಿದವನಂತೆ ತೋರಿಕೊಂಡ ಮಾತ್ರ. ಸ್ವತಃ ವಿಷಯದಿಂದ ಆತ ವಿರಕ್ತನೇ, ಕೆಲವೊಮ್ಮೆ ಅದನ್ನು ಆತ ತೋರಿಸ್ಕೋತಾನೆ. ಕೆಲವೊಮ್ಮೆ ವೈರಾಗ್ಯ ಬರುವುದು ಅನ್ನೋದು ಅವನ ವಿಷಯದಲ್ಲಿ ಉಚಿತ ಅಲ್ಲ, ಲೋಕ ಶಿಕ್ಷಣಕ್ಕಾಗಿ ಈ ತರ ಮಾಡ್ತಾನಷ್ಟೆ. ಮುಂದೆ 23ನೇ ಶ್ಲೋಕದಲ್ಲಿಯೂ ಕೂಡ ತೇನಾಪಿ ವಿರಾಗಃ ಪ್ರದರ್ಶಿತಃ ಅತಃ ಕಹ ಅನ್ಯಃ ವಿಶ್ರಂಭಂ ಕುರ್ಯಾತ್ ಅಂತ ಹೀಗೆ ಇನ್ನೊಂದು ವಾಕ್ಯ ಕೇಳಿ ಬರ್ತದೆ. ಇದು ಯಾವುದೇ ಕೊಟೇಶನ್ ಅಲ್ಲ, ಯಾವುದೋ ಗ್ರಂಥದಿಂದ ಆಚಾರ್ಯ ಉದ್ಧರಿಸಿದ ಮಾತಲ್ಲ ಇದು. ಕೃಷ್ಣನೇ ವೈರಾಗ್ಯವನ್ನು ತೋರಿದ ಅಂದ ಮೇಲೆ ಈ ಕ್ಷುಲ್ಲಕವಾದ ವಿಷಯ ಪದಾರ್ಥಗಳಲ್ಲಿ ಯಾರು ವಿಶ್ವಾಸ ಇಡುವುದು ಸಾಧ್ಯ ಅಂತ ಹೀಗಾದ್ರ ತಾತ್ಪರ್ಯ. ವೈರಾಗ್ಯ ಬಂತು ಅಂತ ಅವನೇ ತೋರಿಕೊಂಡ ಮೇಲೆ, ಒಂದು ಹಂತದಲ್ಲಿ ಇದನ್ನೆಲ್ಲ ಬಿಟ್ಟು ಹೊರಡಬೇಕು ಅಂತ ಆತ ವಿಚಾರ ಮಾಡಿದ ಮೇಲೆ ನಾವೆಲ್ಲ ಆ ವಿಷಯ ಪದಾರ್ಥಗಳ ಮೇಲೆ ವಿಶ್ವಾಸ ಇಡುವುದು ಹೇಗೆ ಅಂತ ಆಚಾರ್ಯರು ಅದನ್ನು ವ್ಯಾಖ್ಯಾನ ಮಾಡಿ ತೋರಿಸಿದ್ದಷ್ಟೆ. ಶ್ರೀಧರ ವ್ಯಾಖ್ಯಾನದಲ್ಲಿ
ಇತ್ತಂ ಅಂದ್ರೆ ಅನಾಸಕ್ತ್ಯ, ಅನಾಸಕ್ತನಾಗಿ ವಿಷಯ ಪದಾರ್ಥಗಳನ್ನು ಆತ ಅನುಭವಿಸುತ್ತಿದ್ದ ಅಂತ ಹೀಗೆ ಅಭಿಪ್ರಾಯ ಕಾಣಿಸ್ತದೆ. ದೈವಾಧೀನೇಶು ಯೋಗೇಶು ಅಂತ, ದೈವಾಧೀನೇಶು ಕಾಮೇಶು ಅಂತ ಮುಂದಿನ ಶ್ಲೋಕದಲ್ಲಿ. ಯೋಗೇನ ಯೋಗೇಶ್ವರ ಮನೋವ್ರತಃ. ಯೋಗ ಅಂದ್ರೆ ಭಕ್ತಿ ಯೋಗ. ಆ ಭಕ್ತಿ ಯೋಗದ ಮೂಲಕ ಯೋಗೇಶ್ವರನಾದ ಭಗವಂತನನ್ನ ಅನುಸರಿಸಬೇಕಾದ ನಾವು ಆ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಇಡುವುದು ಹೇಗೆ ಅಂತ ಮುಂದಿನ ಶ್ಲೋಕದ ಅಭಿಪ್ರಾಯ. ಈ ಎರಡು ಶ್ಲೋಕಗಳಿಗೆ ಸಂಬಂಧಪಟ್ಟಂತೆ ಶ್ರೀಧರರು, ವೀರರಾಘವರು ಮತ್ತು ರಾಧಾಕೃಷ್ಣರು ಇವರ ವ್ಯಾಖ್ಯಾನದಲ್ಲಿ ವಿಶೇಷ ಅಂಶ ಏನು ಕಾಣಿಸೋದಿಲ್ಲ. ಭಗವಂತ ವೈರಾಗ್ಯ ಬಂದಂತೆ ತೋರಿಕೊಂಡ ಅನ್ನುವುದು ಅಲ್ಲಿ ಸ್ಪಷ್ಟವಾಗಿ ಏನು ಕಾಣಿಸೋದಿಲ್ಲ. ವಿಷಯಗಳನ್ನು ಅನಾಸಕ್ತನಾಗಿ ಅನುಭವಿಸಿದ ಅನ್ನುವ ಮಾತು ಒಂದು ವೀರರಾಘವರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಅದಕ್ಕೆ ಆಚಾರ್ಯರು ಪದ್ಮಪುರಾಣದ ಮಾತನ್ನ ಅಲ್ಲಿ ಹೇಳಿದ್ರು. ಗೃಹಮೇಧೇಶು ಯೋಗೇಶು ಅಂತಿದೆಯಲ್ಲ, ಯೋಗ ಅಂದ್ರೆ ಜ್ಞಾನೋಪಾಯ ಅಂತ ಆಚಾರ್ಯರು ಹೇಳಿದ್ದಾರೆ. ಆದ್ದರಿಂದ ಒಂದು ದೃಷ್ಟಿಯಿಂದ ಗೃಹಸ್ಥಾಶ್ರಮದ ಈ ಧರ್ಮಗಳನ್ನು ಅನುಭವಿಸುವುದು, ಕರ್ತವ್ಯಗಳನ್ನು ಅನುಭವಿಸುವುದು, ಭೋಗವನ್ನು ಅನುಭವಿಸುವುದು ಏನಿದೆ ಅದು ಒಂದು ರೀತಿ ಯೋಗವೇ. ತಿಳಿದವನಿಗೆ ಯೋಗ, ಅದನ್ನೆಲ್ಲ ಅನುಭವಿಸಿ ವಿರಕ್ತನಾಗಿ ಮುಂದೆ ಅವನು ಸಾಧನೆಯ ಮಾರ್ಗದಲ್ಲಿ ಮುನ್ನಡೀತಾನೆ. ಅದರಿಂದ ಗೃಹಮೇಧೇಶು ಯೋಗೇಶು ಅಂತ ಹೇಳೋದು ತುಂಬಾ ಅದ್ಭುತವಾದಂತಹ ಒಂದು ಶಬ್ದ. ಯೋಗೇಶು ಅಂದ್ರೆ ವಿಷಯ ಸಾಧನೇಶು ಅಂತ ವಿಜಯಧ್ವಜರ ಅರ್ಥ ಇದೆ. ಯೋಗೇಶು ಅಂದ್ರೆ ಕಾಮೋಪಭೋಗ ಉಪಾಯೇಶು, ಕಾಮದ ಉಪಭೋಗಕ್ಕೆ ಸಾಧನವಾದ ಸಲಕರಣೆಗಳು, ವಿಷಯ ಮತ್ತು ವ್ಯಕ್ತಿಗಳು, ಅದ್ರ ಬಗ್ಗೆ ವೈರಾಗ್ಯ ಬಂತು ಅಂತ ಅವರ ಅರ್ಥ ಬರೆಯುವಂತೆ ಕಾಣಿಸ್ತದೆ. ಹೀಗೆ ಯೋಗ ಅನ್ನುವುದು ಜನಸಾಮಾನ್ಯರಿಗೆ, ಇಲ್ಲಿ ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟ ಯೋಗ ಅಂದ್ರೆ ಭೋಗದ ಸಾಧನ, ಜಡಗಳು ಮತ್ತು ಚೇತನಗಳು. ಜ್ಞಾನಿಗೆ ಅವೇ ತಾರಕ. ಅದರಿಂದ ಯೋಗ ಅನ್ನುವುದು ತುಂಬಾ ವಿಶಿಷ್ಟವಾದ ಒಂದು ಶಬ್ದ ಅಲ್ಲಿ. ಅದಕ್ಕೆ ಭಗವಂತನನ್ನ ಯೋಗೋ ಯೋಗ ವಿಧಾಮ್ನೇತ ಅಂತ ವರ್ಣನೆ ಮಾಡಿರುವುದು. ಈ ಗೃಹಸ್ಥಾಶ್ರಮದ ಯೋಗ ರತಿಯೋಗ, ರತಿಯೋಗ ಅನ್ನುವುದು ಆತನ ಒಂದು ವೈಶಿಷ್ಟ್ಯವೇ. ಹರಿಣ ರತಿಯೋಗಸ್ಥ ಅಂತ ದಕ್ಷಿಣಾದೇವಿಯನ್ನ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ರತಿಯೋಗ ಮತ್ತು ಜ್ಞಾನಯೋಗ, ಭಕ್ತಿಯೋಗ ಮತ್ತು ಕರ್ಮಯೋಗ, ಹೀಗೆ ಅನೇಕ ತರದ ಯೋಗಗಳು. ಆ ಎಲ್ಲ ಯೋಗಗಳು ಸಾಕ್ಷಾತ್ಕಾರಕ್ಕೆ ಸಾಧನವೇ, ಅರಿತು ಆಚರಿಸಿದರೆ. ಅದರಿಂದ ಯೋಗ ಅಂತ ಶಬ್ದ ಹಾಕಿದ್ದಾರೆ ಅಂತ ನಾವು ತಿಳ್ಕೋಬಹುದು. ಈ 23ನೇ ಶ್ಲೋಕವೂ ಕೂಡ ಹಾಗೆ ವಿಶಿಷ್ಟವಾದ ಅರ್ಥವನ್ನು ಹೇಳುತ್ತದೆ. ಇದೆಲ್ಲ ಆತ ಲೋಕಶಿಕ್ಷೆಗಾಗಿ ಮಾಡಿದ್ದು ಅಂತ. ನಮಗೆಲ್ಲ ಕೆಲವು ಬಾರಿ ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ ಮತ್ತು ಪ್ರಸೂತಿ ವೈರಾಗ್ಯ ಬರುವುದಿದೆ. ಯಾಕೆಂದ್ರೆ ಯಾವುದೂ ನಮ್ಮ ಹತೋಟಿಯಲ್ಲಿರೋದಿಲ್ಲ, ಯಾವ ಚೇತನವು ಯಾವ ಜಡವೂ ನಮ್ಮ ಹತೋಟಿಯಲ್ಲಿರೋದಿಲ್ಲ. ಆದ್ರಿಂದ ಅಪಕ್ವವಾದ ವೈರಾಗ್ಯ ಅಪಕ್ವವಾದ ಕಾಲದಲ್ಲಿ, ಅಪಕ್ವವಾದ ಸ್ಥಿತಿಯಲ್ಲಿ ನಮಗೆ ಬರೋದಿದೆ. ಒಂದ್ಸರಿ ವೈರಾಗ್ಯ ಬಂದಂತೆ ತೋರಿಕೊಂಡ್ರು ಮತ್ತೊಂದು ಕ್ಷಣದಲ್ಲಿ ಆ ವೈರಾಗ್ಯ ಎಲ್ಲ ನುಚ್ಚು ನೂರಾಗಿ ಮತ್ತೆ ವಿಷಯ ಪದಾರ್ಥಗಳ ಸೆಳೆತಕ್ಕೆ ನಾವು ಕೊಚ್ಚಿಕೊಂಡು ಹೋಗಿಬಿಡ್ತೇವೆ. ಆದರೆ ಪರಮಾತ್ಮನಿಗೆ ಯಾವ ಚೇತನವು ಯಾವ ಜಡವೂ ಆತನ ಇಚ್ಛೆಯಿಂದ ದೂರ ಇರೋದಿಲ್ಲ. ಯಾವಾಗ ಬೇಕಾದಾಗ ಯಾವುದನ್ನಾದರೂ ಆತ ಉಪಯೋಗಿಸಬಲ್ಲ. ಲಕ್ಷ್ಮೀದೇವಿಯನ್ನು ಹಿಡಿದು ಸಮಸ್ತ ಪ್ರಕೃತಿಯೇ ಜಡ ಅವನ ಕೈಯಲ್ಲೇ ಇದೆ. ಲಕ್ಷ್ಮೀದೇವಿ ಪರಮಚೇತನಳು, ಆತನ ಪತ್ನಿಯೇ. ಇದೆಲ್ಲ ಇವೇ ಎರಡು ಆತನ ಕೈಯಲ್ಲಿದೆ, ಚೇತನ ಪ್ರಕೃತಿ ಮತ್ತು ಅಚೇತನ ಪ್ರಕೃತಿ ಅಂದ ಮೇಲೆ ಇಲ್ಲಿ ಎಲ್ಲವೂ ಆತನ ಕೈಯಲ್ಲಿದ್ದೇ ಇದೆ. ಯಾವುದನ್ನು ಹೇಗೆ ಬೇಕಾದರೂ ಆತ ಅನುಭವಿಸಿ ಸಂತೋಷ ಪಡುವ ಶಕ್ತಿ ಇದ್ದವನು, ಅಂಥ ಅವಕಾಶ ಇದ್ದವನು. ದೇಹಕ್ಕೆ ಮುಪ್ಪಿಲ್ಲ ಅವನಿಗೆ. ಅವನ ಕೈಯಲ್ಲಿರುವಂತಹ ಪ್ರಕೃತಿಗೂ ಅಂಥ ಮುಪ್ಪು ಬರೋದಿಲ್ಲ. ಚೇತನ ಪ್ರಕೃತಿಗೂ ಮುಪ್ಪಿಲ್ಲ. ಬೇಕಾದಷ್ಟು ಕಾಲ ಬೇಕಾದಷ್ಟು ರೀತಿಯಲ್ಲಿ ಆತ ಸುಖ ಅನುಭವಿಸಬಹುದು. ಹೀಗೆ ಎಲ್ಲವೂ ತನ್ನ ಅಧೀನ.
ಆದರೂ ಅವನಿಗೆ ಅದರಿಂದ ವೈರಾಗ್ಯ ಬರುವಂತೆ ತೋರಿಕೊಂಡ. ಯಾಕೆಂದ್ರೆ ನಿಮಗೂ ಆ ಥರ ವೈರಾಗ್ಯ ಬರಲಿ ಅಂತ ತೋರಿಸಿದ ಅವನು. ಯಾಕೆಂದ್ರೆ ನಮ್ಮದಾದ್ದೆಲ್ಲವೂ ಕೂಡ ದೈವಾಧೀನ. ನಾವು ನಮ್ಮ ದೇಹ ದೈವಾಧೀನ, ಗಂಡ ಹೆಂಡತಿ ಅವರ ದೇಹಗಳು ಅವೆಲ್ಲವೂ ದೈವಾಧೀನ, ನಮ್ಮ ಆಯುಷ್ಯ ದೈವಾಧೀನ, ನಮಗಿರುವ ಮನಸ್ಸು ಅನುಭವಿಸಬೇಕೆಂಬ ಮನಸ್ಸು ಅದು ದೈವಾಧೀನ, ಅನುಭವಿಸಲಿಕ್ಕೆ ಬೇಕಾದ ಪೂರಕವಾದ ಸುತ್ತಮುತ್ತಲಿನ ವಾತಾವರಣ ಅದು ದೈವಾಧೀನ. ಅದಕ್ಕೆ ದೈವಾಧೀನೇಶು ಕಾಮೇಶು, ನಾವು ಯಾವುದನ್ನು ಅನುಭವಿಸಬೇಕಾಗಿದೆಯೋ ಜಡ ಮತ್ತು ಚೇತನಗಳನ್ನು ಅವು ದೈವಾಧೀನ. ಅನುಭವಿಸಬೇಕಾದ ವ್ಯಕ್ತಿ ನಾವು, ಅನುಭವಿಸಲಿಕ್ಕೆ ಕರ್ತ ನಾವು ದೈವಾಧೀನ. ಕರ್ಮವೂ ದೈವಾಧೀನವೇ, ಅನುಭವಿಸಲಿಕ್ಕೆ ಬೇಕಾದ ಕರ್ಮವೂ ಕೂಡ. ಕರ್ಮ ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಅದು ದೈವಾಧೀನ. ಹಾಗಿದ್ದಾಗ ಯಾವಾಗ ಭಗವಂತ ನಮ್ಮ ಕೈಯಿಂದ ಜಡ ಮತ್ತು ಚೇತನಗಳನ್ನು ಕಿತ್ಕೋತಾನೋ ಗೊತ್ತಿಲ್ಲ. ಯಾವಾಗ ಅವನು ಕಿತ್ಕೊಳ್ಳದೆ ಹೋದ್ರೂ ನಮ್ಮನ್ನೇ ಆತ ಕಳೆಗುಂದಿಸಿಬಿಡ್ತಾನೆ, ನಮ್ಮ ದೇಹ ಮನಸ್ಸುಗಳನ್ನೇ ಆತ ಕ್ಷೀಣವನ್ನಾಗಿ ಮಾಡಿಬಿಡ್ತಾನೆ. ಅವಾಗ ಅನುಭವಿಸಲಿಕ್ಕೆ ನಮಗೆ ಶಕ್ತಿ ಇಲ್ಲದಂತೆ ಆಗ್ತದೆ. ಅವನ್ನೇನು ನಮ್ಮ ಕೈಯಿಂದ ಕಿತ್ಕೊಳ್ಳೋದಿಲ್ಲ, ಅವು ನಮ್ಮ ಹತ್ರನೇ ಇರ್ತವೆ. ಅದು ಅನುಭವಿಸುವ ಶಕ್ತಿ ಮತ್ತು ಅನುಭವಿಸುವ ವಯಸ್ಸು, ಅನುಭವಿಸುವ ಉತ್ಸಾಹ ಮಾತ್ರ ಕುಗ್ಗಿ ಹೋಗಿಬಿಟ್ಟಿರ್ತದೆ. ಹೀಗಿರುವಾಗ ಅದ್ರ ಬಗ್ಗೆ ಒಂದಿಷ್ಟು ವೈರಾಗ್ಯವನ್ನು ತಾಳುವುದೇ ಉಚಿತ. ಅದನ್ನು ಎಷ್ಟಂತೂ ವಿಶ್ವಾಸ ಇಡುವುದು ಅದರ ಮೇಲೆ. ಭಗವಂತ ಹೇಗೆ ಯೋಗೇಶ್ವರನಾಗಿದ್ದಾನೋ ಆ ಯೋಗೇಶ್ವರನಾದ ಭಗವಂತನನ್ನು ನಾವು ಕೂಡ, ಬಿಂಬನಾದ ಭಗವಂತನನ್ನ ಪ್ರತಿಬಿಂಬರಾದ ನಾವು ಕೂಡ ಯೋಗದ ಮೂಲಕ, ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗದ ಮೂಲಕ ಅನುಸರಿಸಬೇಕು. ಹಾಗಿದ್ದಾಗ ಆ ಪದಾರ್ಥಗಳ ಮೇಲೆ ಒಂದಿಷ್ಟು ವೈರಾಗ್ಯ ತಾಳುವುದೇ ಉಚಿತ. ಅದನ್ನು ಬಿಟ್ಟು ಆ ಪದಾರ್ಥಗಳ ಮೇಲೆ ಅತಿಯಾದ ಅಂಟು ಬೆಳೆಸ್ಕೊಂಡ್ರೆ ಆ ಜಡ ಮತ್ತು ಚೇತನಗಳಲ್ಲಿ ಅವು ಸಹಜವಾಗಿ ಒಂದಲ್ಲ ಒಂದು ಕಾಲಕ್ಕೆ ನಮ್ಮನ್ನು ಬಿಟ್ಟು ಹೋಗಿಬಿಡ್ತವೆ, ಅಥವಾ ಅವುಗಳನ್ನು ಅನುಭವಿಸುವ ಶಕ್ತಿಯನ್ನು ನಾವೇ ಕಳ್ಕೋತೀವಿ. ಆಗ ನೋವು ತಪ್ಪಿದ್ದಲ್ಲ. ನೈವ ಆಪ್ತಭಾವ ಉಪಯಾಂತಿ ರಚಸ್ಥಿರತ್ವಂ ಅರ್ಥಾಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನ ಅಂತ ಮಹಾಭಾರತ ಇದನ್ನೇ ಹೇಳಿರೋದು. ಗಂಡು ಹೆಣ್ಣು ಮೊದಲಾದ ಚೇತನರನ್ನ ನಾವು, ಅರ್ಥಾತ್ ಗಂಡು ಹೆಣ್ಣನ್ನ, ಹೆಣ್ಣು ಗಂಡನ್ನ ಅನುಭವಿಸುವುದು, ಹಾಗೆ ಅರ್ಥಾಹ ಎಲ್ಲ ಅಚೇತನ ವಸ್ತುಗಳನ್ನು ಅನುಭವಿಸುವುದು. ಇದೆಲ್ಲ ಏನಿದೆ ನಿಪುಣೈರಪಿ ಸೇವ್ಯಮಾನ, ಇದನ್ನೆಲ್ಲ ಹೇಗೆ ಸುಖ ಪಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ನೈಪುಣ್ಯವನ್ನು ಗಳಿಸಿ ಸಾಯುವವರೆಗೂ ಇದನ್ನು ಅನುಭವಿಸಿಬಿಡ್ತೇನೆ ಅನ್ನೋ ಉತ್ಸಾಹದಿಂದ, ಅಹಂಕಾರದಿಂದ ಹೊರಡುವ ಮನುಷ್ಯ ಏನ್ ಕಾಣ್ತಾನೆ ಕೊನೆಗೆ ಅಂದ್ರೆ ನೈವ ಆಪ್ತಭಾವ ಉಪಯಾಂತಿ, ಯಾವ ಜಡವನ್ನು ಚೇತನವನ್ನು ನಂಬಿ ಬದುಕುವಂತಿಲ್ಲ. ಆಳಕ್ಕೆ ಇಳಿದಷ್ಟು ನಿರಾಸೆ ಹೆಚ್ಚಿದಂತಾಗ್ತದೆ. ಸುಖ ಸಿಗುವಂತೆ ಕಾಣಿಸ್ತದೆ, ಆದರೆ ಸುಖದ ಹಿಂದಿನ ಆ ಒಂದು ವಾಸ್ತವಿಕ ಸಂಗತಿ, ಜೀವನದಲ್ಲಿ ಅನೇಕ ಕನಸುಗಳನ್ನು ಕಟ್ಟಿಕೊಂಡು ಗೃಹಸ್ಥಾಶ್ರಮ ಎಂಬ ಸಾಗರಕ್ಕೆ ಇಳಿತಾನೆ ಮನುಷ್ಯ. ಆದರೆ ವಾಸ್ತವಿಕ ಸಂಗತಿಗಳು, ಜೀವನದ ವಾಸ್ತವಿಕ ಸಂಗತಿಗಳು ಅರಿವಿಗೆ ಬಂದಾಗ, ಗಂಡು ಹೆಣ್ಣುಗಳ ವಾಸ್ತವಿಕ ಸ್ವಭಾವ ಬಯಲಿಗೆ ಬಂದಾಗ, ಆ ಜಡ ವಸ್ತುಗಳ ಅಶಾಶ್ವತತೆ ಅದನ್ನು ನಾವು ಪುರಾಣದಲ್ಲಿ ಹೇಳಿರಬಹುದು, ಕೇಳಿರಬಹುದು, ನಾವು ಪ್ರವಚನ ಮಾಡಿರಬಹುದು. ವಾಸ್ತವಿಕವಾಗಿ ಅದನ್ನು ನಾವು ರಿಯಲೈಸ್ ಮಾಡಿಕೊಳ್ಳುವ ಪ್ರಸಂಗ ಬಂದಾಗ, ಅದು ಸ್ಥಿರ ಅಲ್ಲ ಅಂತ ಕಂಡಾಗ ಸೋತು ಹೋಗ್ತಾನೆ ಮನುಷ್ಯ. ತನ್ನೊಳಗೆ ಒಂದು ದೊಡ್ಡ ತುಮುಲವನ್ನು ಅನುಭವಿಸುವ ಪ್ರಸಂಗ ಬರುತ್ತದೆ. ಅತೃಪ್ತಿ ಅವನನ್ನ ಬಿಡದೆ ಕಾಡುತ್ತದೆ. ಭಾವನಾತ್ಮಕ ಅಭದ್ರತೆ ಆತನ ವ್ಯಕ್ತಿತ್ವವನ್ನು ಪೊಳ್ಳು ಮಾಡಿಬಿಡ್ತದೆ. ಆದ್ರಿಂದ ಸಂಸಾರ ಅನ್ನೋದೊಂದು ತಂತಿಯ ಮೇಲೆ ನಡಿಗೆಯಂತೆ ಇರಬೇಕು. ಅದ್ರ ಬಗ್ಗೆ ಸಾಂಸಾರಿಕ ವಸ್ತುಗಳು ಚೇತನ ಇರಬಹುದು, ಅಚೇತನ ಇರಬಹುದು, ಅದ್ರ ಬಗ್ಗೆ ಒಂದಿಷ್ಟು ಪ್ರೀತಿ ಇರಬೇಕು. ಆದ್ರೆ ಮಿತಿಮೀರಿದ ಪ್ರೀತಿ ಇರಬಾರದು. ಅನುಸರಿಸುವುದು, ಕೊನೆಗೂ ಅನುಸರಿಸುವುದು ಯೋಗೇಶ್ವರನಾದ ಭಗವಂತನನ್ನ ಅನ್ನೋ ಎಚ್ಚರ ಇರಬೇಕು. ನಮ್ಮ ಸುತ್ತಮುತ್ತಲಿನ ಇರುವಂಥವ್ರು ಯಾರು ಕೂಡ ಯೋಗೇಶ್ವರರಲ್ಲ. ಭಕ್ತಿ ಯೋಗದಲ್ಲಾಗಲಿ, ಜ್ಞಾನ ಯೋಗದಲ್ಲಾಗಲಿ, ಕರ್ಮಯೋಗದಲ್ಲಾಗಲಿ ಅವರನ್ನ ನಾವು ಅನುಸರಿಸಿ ಅವರನ್ನು ನಾವು ನಮ್ಮ ಮಾದರಿಯಂತೆ ಇಟ್ಕೊಳ್ಳುವ ಪ್ರಸಂಗವೇ ಇಲ್ಲ. ನಾವು ಅನುಸರಿಸಬೇಕಾದದ್ದು ಒಬ್ರು ಯಾರೋ ಸಾಮಾನ್ಯ ವ್ಯಕ್ತಿಯನ್ನಲ್ಲ, ನಮ್ಮ ಬಿಂಬನನ್ನ, ಯೋಗ ವಿಧಾನ ನೇತಾರನಾದ ಭಗವಂತನನ್ನ. ಅದನ್ನೇ ಯೋಗೇಶ್ವರ ಮನೂರ್ತಃ ಅಂತ ಭಾಗವತ ಹೇಳಿರೋರು. ತುಂಬಾ ವಿಶಿಷ್ಟವಾದ ಶ್ಲೋಕ ಇದು.
16,108 ಜನ ಪತ್ನಿಯರಿದ್ರು. ಮತ್ತೆ ಅದೆಷ್ಟೋ ಜನ ಪ್ರೇಯಸಿಯರು ಕೂಡ ಇದ್ರು. 11,77,189 ಜನ ಮಕ್ಕಳಾಗಿದ್ರು. ಮೊಮ್ಮಕ್ಕಳು ಇನ್ನೆಷ್ಟೋ ಜನ ಇದ್ರು, ಮರಿಮಕ್ಕಳು ಎಷ್ಟೋ ಜನ ಇದ್ರು. ದಾಂಪತ್ಯ ಸುಖದ, ಶಾರೀರಿಕ ಸುಖದ ಆಳ, ಅಗಲ, ಎತ್ತರ ಎಲ್ಲವನ್ನೂ ಅವನು ಉಂಡಾಗಿತ್ತು. ಇದೇ ನನಗೆ ತುಂಬಾ ವಿಶಿಷ್ಟವಾಗಿ ಕಾಣುವುದು. ಮನುಷ್ಯ ಯಾವತ್ತೂ ಹೊಸದಕ್ಕಾಗಿ ಹಂಬಲಿಸ್ತಿರ್ತಾನೆ. ಅದು ಚೇತನ ಇರಬಹುದು, ಅಚೇತನ ಇರಬಹುದು. ಹೊಸ ಹೊಸ ಅಚೇತನಗಳನ್ನು ನೋಡಬೇಕು, ಹೊಸ ಹೊಸ ಚೇತನಗಳನ್ನು ನೋಡಬೇಕು. ಅಂಥ ಹೊಸದನ್ನ ಅರಸುವ, ಹೊಸದನ್ನು ಬಯಸುವ ಒಂದು ಆತುರದಲ್ಲಿ ಕೆಲವು ಬಾರಿ ಆತ ತಪ್ಪಿ ನಡೀತಾನೆ, ಜಾರ್ತಾನೆ. ಕೆಲವು ಬಾರಿ ಜಾರದೆ ಹೋದ್ರೂ ಕೂಡ ಹೊಸದನ್ನ ನೋಡುವ, ಅರಿಯುವ ಪ್ರಯತ್ನ ಅಂತೂ ಮಾಡ್ತಿರ್ತಾನೆ. ಕೃಷ್ಣ ಇನ್ನು ಪ್ರಾಯ ಮತ್ತೇನು ಹೊಸದನ್ನು ನೋಡ್ಬೇಕಾಗಿಲ್ಲ. ಅವನು ಸರ್ವಜ್ಞನಾದ್ರಿಂದ ಎಲ್ಲವನ್ನೂ ಅನಾದಿ ಕಾಲದಿಂದಲೂ ನೋಡ್ತಾನೆ ಇದ್ದಾನೆ, ಮುಂದೂ ನೋಡುವವನೇ ಇದ್ದಾನೆ. ಅದನ್ನ ಈ ಕೃಷ್ಣಾವತಾರದಲ್ಲಿ ಮತ್ತಷ್ಟು ಆ ಗೃಹಸ್ಥಾಶ್ರಮದ ಮಜಲುಗಳನ್ನ ಆತ ನೋಡಿದ. ಒಂದು ಹೆಣ್ಣನ್ನ ಅಥವಾ ಒಂದು ಗಂಡನ್ನು ಕಟ್ಟಿಕೊಂಡು ಒಂದಿಬ್ಬರು ಮಕ್ಕಳನ್ನು ಪಡೆದು, 1-2-4 ಜನ ಮೊಮ್ಮಕ್ಕಳನ್ನು ಪಡೆದು, ಒಂದು 10-20 ಜನ, ಒಂದು 100-200 ಜನ ಬಂಧುಗಳು, ಒಂದು 100-200-300 ಜನ ಸ್ನೇಹಿತರು, ಇವರನ್ನು ಪಡ್ಕೊಂಡು ನಾವೆಷ್ಟು ಆಯಸ್ತರಾಗಿರ್ತೇವೆ, ಎಷ್ಟು ದಣಿದಿರ್ತೀವಿ ಈ ಜಗತ್ತಿನಲ್ಲಿ. ಎಷ್ಟೊಂದು ಪಕ್ವವಾದ ಲೋಕಾನುಭವವನ್ನು ಕೂಡ ಪಡ್ಕೊಂಡಿರ್ತೇವೆ. ಕೊನೆಗೆ ಒಂದು ಹಂತದಲ್ಲಿ ಮಧ್ಯ ವಯಸ್ಸು ದಾಟಿದ ಮೇಲೆ ಮುಪ್ಪು ಬರುವಾಗ ನಾನೀಗ ಪಕ್ವನಾಗಿದ್ದೇನೆ ಅಂತ ಅನಿಸ್ತಿರ್ತದೆ ಅವನಿಗೆ. ಅಂಥ ಕೃಷ್ಣನ ಅಂಥ ಒಂದು ಜೀವನದ ಅನುಭವ ನಮ್ಮದು. ಅದರಲ್ಲಿ 16,108 ಜನ ಪತ್ನಿಯರು, ಅಷ್ಟು ಜನ ಪತ್ನಿಯರು, ಪ್ರೇಯಸಿಯರು, ಅಷ್ಟು ಜನ ಬಂಧುಗಳು, ಮಿತ್ರರು, ಶತ್ರುಗಳು, ಅವರೆಲ್ಲರ ಸಂಘದಲ್ಲಿ ಅವನಿದ್ದವನು. ಹೀಗೆ ಅವನ ಲೋಕಾನುಭವ ಹೆಚ್ಚಿಂದಿದ್ದು, ಸಣ್ಣ ಲೋಕಾನುಭವ ಅಲ್ಲ. ಅವನು ಸರ್ವಜ್ಞನಾದ್ರಿಂದ ಅದನ್ನ ಲೋಕಾನುಭವ ಅಂತ ನಾವು ಅನ್ಬೇಕಾಗಿಲ್ಲ ಅನ್ನೋ ವಿಷಯ ಬೇರೆ. ಆದ್ರೆ ಅಷ್ಟು ನಾನಾ ಥರದ ಜನರ ಜೊತೆ ಆತ ಬೆರೆತದ್ದರಿಂದ, ಅನೇಕ ಜನರ ಚರ್ಯೆಗಳನ್ನ ತೀರ ಸಮೀಪದಿಂದ ನೋಡಿದವನಾದ್ರಿಂದ ಅದರಿಂದ ಬರಬೇಕಾದ ವೈರಾಗ್ಯ ಆತನಿಗಂತೂ ಬಂದಿತು ಅನ್ನುವಂತೆ ತೋರಿಕೊಂಡ. ಕೊನೆಗೂ ಬರಬೇಕಾದದ್ದಿಷ್ಟೇ, ಒಬ್ಬ ಹೆಂಡತಿಯನ್ನು ಮಾಡಿಕೊಂಡವನಿಗೂ, ಒಂದೇ ಗಂಡನ್ನು ಮಾಡಿಕೊಂಡವಳಿಗೂ ವೈರಾಗ್ಯ ಬರಬೇಕು. ಅನೇಕ ಜನ ಹೆಂಡಂದರಿದ್ರೆ, ಅನೇಕ ಜನ ಗಂಡಂದರು ಒಂದಿದ್ರೆ ಅವರಿಗೂ ವೈರಾಗ್ಯ ಬರಬೇಕು. ಆ ಗಂಡಂದ್ರು ಅಥವಾ ಹೆಂಡಂದ್ರು ಕೊನೆಯವರೆಗೂ ನಮ್ಮ ಮರಣದವರೆಗೂ ಅವರಿದ್ರು ನಮಗೆ ವೈರಾಗ್ಯವೇ ಬರಬೇಕಾದದ್ದು. ಅಥವಾ ನಮ್ಮ ಜೊತೆ ಅವರು ಬದುಕದೆ ನಾವೇ ದೀರ್ಘಾಯುಗಳಾಗಿ ಬದುಕಿ ನಮ್ಮ ಹೆಂಡಂದ್ರು ನಮ್ಮ ಗಂಡಂದ್ರು ಬಹಳ ಬೇಗ ನಮ್ಮ ಕೈ ಬಿಟ್ಟು ಹೋದ್ರೆ ಅವಾಗಲೂ ವೈರಾಗ್ಯವೇ ಬರಬೇಕಾದದ್ದು. ಆ ಜಡ ಮತ್ತು ಚೇತನ ವಸ್ತುಗಳ ಜೊತೆಗೆ ನಾವು ದೀರ್ಘಕಾಲ ಇದ್ರೂ ಅಥವಾ ಕೆಲವೇ ಕಾಲ ಇದ್ರೂ ಕೂಡ ಅದರ ಫಲಿತಾಂಶ ಮಾತ್ರ ಒಂದೇ ಆಗಬೇಕು. ಹಾಗಾದ್ರೇನೆ ನಮಗೆ ವೈರಾಗ್ಯ. ಹಾಗಾಗಲಿ ಅಂತಾನೆ ಕೆಲವು ಬಾರಿ ವೈರಾಗ್ಯ ಬರಲಿ ಅಂತಾನೆ ಕೆಲವು ಬಾರಿ ಆ ಜಡ ಮತ್ತು ಚೇತನಗಳನ್ನ ಪರಮಾತ್ಮ ನಮ್ಮ ಜೊತೆ ದೀರ್ಘಕಾಲ ಇರ್ತಾನೆ, ಕೆಲವು ಕಡೆ ಬೇಗ ಅದನ್ನು ಕಿತ್ಕೊಳ್ತಾನೆ. ಹೀಗೆ ನಾನಾ ಜನ್ಮಗಳಲ್ಲಿ ಬೇರೆ ಬೇರೆ ಥರದ ಅನುಭವಗಳನ್ನು ನಮಗೆ ಕೊಟ್ಟು ಬೇರೆ ಬೇರೆ ದುಃಖಗಳ ಮಜಲುಗಳನ್ನು ತೋರಿಸಿ ನಮಗೆ ವೈರಾಗ್ಯ ಬರುವಂತೆ ಮಾಡ್ತಾನೆ. ಭಗವಂತನನ್ನು ಅನುಸರಿಸು, ಇಡೀ ಜಡ ಚೇತನಗಳನ್ನು ಬೇಡ, ಈ ಜಡ ಮತ್ತು ಚೇತನಗಳ ಬಗ್ಗೆ ಒಂದು ಇತಿಮಿತಿ ಇರಲಿ ಅಂತ ತೋರಿಸ್ತಾನೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.